ಯಾಕೆ ಹೀಗೊಳ್ಳೆ ದೆವ್ವ ಬಡದವರಾಗಿ ಓಡಾಡ್ತಾ ಇದೀಯಾ? ದೆವ್ವ ಬಡದಾಗಲ್ಲ, ದೆವ್ವನೇ ಅಂತ ಅನ್ಕೊಂಡ್ಬಿಡಿ. ಈ ಮನೇಲಿ ಸತ್ತ ಒಬ್ಬರಿಗೂ ಅರ್ಥ ಆಗೋದಿಲ್ಲ. ಆಯ್ತು ಬಿಡಮ್ಮ, ನೀನು ಕೂಗಾಡಿದ ತಕ್ಷಣ ಅವ್ರೇನು ಓಡೋಡ್ ಬಂದ್ಬಿಡ್ತಾರ? ಪಾಪ ಎಲ್ಲೋ ಆಚೆಗೆ ಹೋಗಿದ್ದಾರೆ, ಹಂಗೆ ತಿರ್ಗಾಡ್ಕೊಂಡು ಬರ್ಲಿ ಬಿಡು. ನೀವು ಸುಮ್ಮನಿದ್ ಬಿಡಿ ಮಾವ, ಎಲ್ಲದಕ್ಕೂ ತಲೆ ಹಾಕೊಂಡು ಬರ್ಬೇಡಿ. ನೀನೇ ಅಲ್ವಪ್ಪ ಬೇಗ ಬಂದ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದವನು? ಸಾರಿ ಮಾಮ್, ಅಂದಿದ್ದೆ, ಬಟ್ ಅಲ್ಲಿ ಏನೇನೋ ಆಗೋಯ್ತು. ಓ, ನೀವು ಬಂದ್ಬಿಟ್ರಾ? ಹಾ, ನೀವು ಬಂದ್ಬಿಟ್ರ ಅಂದ್ರೆ ಇಬ್ರು ಜೊತೆಲಿ ಬರ್ಲಿಲ್ವೇನೋ? ಇಲ್ಲ ರತಿ, ಸೀನಿಯರ್ ಅವ್ರ ಅಮ್ಮ ಕಾಲ್ ಮಾಡಿದ್ರು ಅಂತ ಅವ್ರ ಮನೆಗೆ ಹೋಗಿದ್ರು. ನಾನು ಡ್ಯೂಟಿಗೆ ಅಂತ ಹೋಗಿದ್ದೆ. ಇಬ್ರು ಇವಾಗ ತಾನೇ ಬರ್ತಾ ಇದೀವಿ. ಇಬ್ರು ಚೆನ್ನಾಗಿ ಕತೆ ಕಟ್ತೀರಾ? ಇಬ್ರು ಶಾಪಿಂಗು ಪಿಕ್ಚರ್ ಅಂತ ಸುತ್ತಾಡ್ಕೊಂಡು ಈಗ ಬರ್ತಿದ್ದೀರಿ ತಾನೆ? ನಿಜ ಒಪ್ಕೋ, ಪರವಾಗಿಲ್ಲ. ಅಯ್ಯೋ ಇಲ್ಲಮ್ಮ, ನಾನು ನಿಜವಾಗ್ಲೂ ಅಮ್ಮನ ಮನೆಗೆ ಹೋಗಿದ್ದೆ. ಅಬ್ಬ ಎಲ್ಲಿ ಹೋಗಿದ್ದ ಅಂತ ನನಗೆ ಗೊತ್ತಿರಲಿಲ್ಲ. ಸಾಕ್ ಮಾಡ್ತೀರಾ ನಾಟಕನ? ಅಭಯ್, ಇವಳು ನನ್ನ ಹತ್ರ ಸುಳ್ಳು ಹೇಳಿದ್ರು ನೀ ನನ್ನ ಹತ್ರ ಏನು ಮುಚ್ಚಿಡೋದಿಲ್ಲ ಅಂತ ಅನ್ಕೊಂಡಿದ್ದೆ. ಈಗ ನೀನು ನನ್ನ ತಮಾಷೆ ವಸ್ತು ಮಾಡ್ಕೊಂಡ್ಬಿಟ್ಟ ಅಲ್ವಾ? ಮಾಮ್, ನಾನು ನಿನ್ನ ತಮಾಷೆ ವಸ್ತು ಮಾಡ್ಕೊಂಡಿಲ್ಲ, ಇರೋದನ್ನ ಹೇಳ್ದೆ. ಬಾಯ್ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳ ಸಾಕು. ಇವಳು ತಲೆನೋವೇ ಇಲ್ಲ ಅಂತಂದ್ರು ಇದೇ ಅಂತ ನಾಟಕ ಆಡ್ತಾಳೆ. ನೀನು ಅದನ್ನೇ ದೊಡ್ಡದ್ ಮಾಡ್ಕೊಂಡು ಹೆತ್ತಮ್ಮನೆ ಬಿಟ್ಬಿಟ್ಟು ಇವಳ ಜೊತೆ ಹೊರಟೇ ಬಿಡ್ತೀಯ. ಬೇಗ ಬರ್ತೀನಿ ನಿಂದಿದ್ ಮಗ ಆಗ್ಲಿ, ಈಗ್ಲೇ ಬರ್ತೀನಿ ನಿಂದಿದ್ ಸೊಸೆ ಆಗ್ಲಿ, ಸಂಜೆವರೆಗೂ ಪತ್ತೆನೇ ಇಲ್ಲ. ಈಗ ಬಂದು ಇವಳು ಅಲ್ಲಿ ಹೋಗಿದ್ಲು, ನಾನು ಅಲ್ಲಿ ಹೋಗಿದ್ದೆ ಅಂತಂದ್ರೆ ನಾ ನಂಬೇಕಾ? ನಂಬಲೇಬೇಕು ಶಾಂತಿ. ಶಾಲಿನಿನೇ ಹೇಳ್ತಿದ್ದಾಳಲ್ಲ. ನಿಮ್ ಸೊಸೆ ನಿಜ ಹೇಳ್ತಿದ್ದಾಳೆ ಅಂತ ನೀವು ನಂಬಬಹುದು, ಆದ್ರೆ ನಾನು ಖಂಡಿತ ನಂಬೋದಿಲ್ಲ. ಅದ್ರಲ್ಲೂ ನಾನ್ ಹೆತ್ತ ಮಗನೇ ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದಾನೆ ಅಂತಂದ್ರೆ ನಾನು ಯಾರನ್ನೂ ನಂಬೋದಿಲ್ಲ. ಮನುಷ್ಯರ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀನಿ. ಶಾಂತಮ್ಮ, ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ದುಡುಕ್ಬೇಡ. ಸ್ವಲ್ಪ ತಾಳ್ಮೆಯಿಂದ ಏನಾಯ್ತು ಅಂತ ಕೇಳಿಸ್ಕೊ. ಕೇಳಿಸ್ಕೊಳಕ್ಕೆ ಏನು ಉಳ್ದಿಲ್ಲ ಮಾವ. ಇಬ್ರು ಸೇರ್ಕೊಂಡು ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟಿದ್ದಾರೆ. ಶಾಂತಿ, ಶಟಪ್. ಅತಿಯಾಗಿ ಮಾತಾಡ್ತಾ ಇದೀಯ ನೀನು. ಚಿಕ್ಕ ಪುಟ್ಟ ವಯಸ್ಸಿನ ಹುಡುಗರು ಈಗ ತಾನೇ ಮದುವೆ ಆಗಿದ್ದಾರೆ. ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಎಷ್ಟೊತ್ತಿಗೆ ಬೇಕಾದ್ರೂ ಬರ್ತಾರೆ. ಅದನ್ನೆಲ್ಲ ಕೇಳಕ್ ನಾವ್ ಯಾರು ಹೇಳು? ದೊಡ್ಡವರಾಗಿದ್ಕೊಂಡು ಮಕ್ಕಳ ಸುಖ ಸಂತೋಷನ ಬಯಸೋದನ್ನ ಬಿಟ್ಟು ಹೋಗಿದ್ದಕ್ಕೆ ಬಂದಿದ್ದಕ್ಕೆ ಪ್ರಶ್ನೆ ಮಾಡ್ಕೊಂಡು ಒಳ್ಳೆ ಸ್ಯಾಡಿಸ್ ತರ ಬಿಹೇವ್ ಮಾಡ್ತಾ ಇದೆಯಲ್ಲ. ಏನಂದ್ರೆ ನಾನು ಸ್ಯಾಡಿಸ್ಟಾ? ಇಲ್ಲ ಮಾಮ್, ಡ್ಯಾಡ್, ಮಾಮ್ ಏನೋ ಕೋಪದಲ್ಲಿ ಒಂದು ಮಾತಾಡಿದ್ರು, ಅದಕ್ಕೆ ಇವ್ರನ್ನ ಹಂಗೆಲ್ಲ ಹೇಳೋದ? ಅವಳು ಮಾಡ್ತಿರೋದು ಹಾಗೆ ಇದೆ ತಾನೆ? ಇಲ್ಲ ಮಾವ, ಇದರಲ್ಲಿ ಅಮ್ಮಂದೇನು ತಪ್ಪಿಲ್ಲ. ಬೆಳಗ್ಗೆ ಆಗಿದೆನ ಅವರು ತಪ್ಪು ತಿಳ್ಕೊಂಡಿದ್ದಾರಷ್ಟೇ. ನಾನೇನ್ ತಪ್ಪು ತಿಳ್ಕೊಂಡಿಲ್ಲ. ಇವತ್ತು ನನ್ನ ಮಗ ಸೊಸೆ ಎಂತವ್ರು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ನೀವ್ ಅನ್ಕೊಂಡಾಗ ನಾನೇನ್ ಸ್ಯಾಡಿಸ್ಟ್ ಅಲ್ಲ. ಅವರಿಬ್ರು ನನ್ನ ಹತ್ರ ಬಂದು ಅಮ್ಮ ನಾವು ಹೊರಗಡೆ ಹೋಗ್ಬೇಕು ಕೂತಿದೀವಿ, ಸುತ್ತಾಡ್ಕೊಂಡು ಬರ್ತೀವಿ ಅಂತ ಹೇಳಿದಿದ್ರೆ ನಾನೇ ಎಲ್ಲಿಗಾದ್ರೂ ಹೋಗಿ ಎಷ್ಟು ದಿವಸ ಬೇಕಾದ್ರೂ ಹೋಗಿ ಅಂತ ಕಳಿಸ್ಕೊಡ್ತಿದ್ದೆ. ಆದ್ರೆ ಆಸ್ಪತ್ರೆಗೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ನನಗೆ ಮೋಸ ಮಾಡಿ ಹೋಗಿದ್ದಾರೆ. ಅದೇ ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಇಲ್ಲ ಅಮ್ಮ, ನಿಜವಾಗ್ಲೂ ನಾವು ಎಲ್ಲಿ ಸಾಕು. ನೀವೆಲ್ಲ ನಮ್ಮವರು ಅಂತ ಅನ್ಕೊಂಡಿದ್ದಕ್ಕೆ ಒಳ್ಳೆ ಬೆಲೆನೆ ಕೊಟ್ಟಿದ್ದೀರಿ. ನಿಮ್ಗೆಲ್ಲ ದೊಡ್ಡ ನಮಸ್ಕಾರ. ಮಾಮ್, ಮತ್ತೆ ಮತ್ತೆ ತಪ್ಪು ತಿಳ್ಕೊತಿದ್ಯಾ ನೀನು. ಮಾಮ್ ಪ್ಲೀಸ್ ನಿಂತ್ಕೋ.
ಇಲ್ಲದೆ ತಪ್ಪು ತಿಳ್ಕೊಂಡಿದ್ಯಾ ಅಟ್ಲೀಸ್ಟ್ ರೀಸನ್ ಏನು ಅಂತ ತಿಳ್ಕೊಳ್ಳೋದಕ್ಕಾದ್ರೂ ಡೋರ್ ಓಪನ್ ಮಾಡು ಮಾಮ್. ಮಾಮ್ ಪ್ಲೀಸ್ ಮಾಮ್. ಏನ್ ರೀಸನ್? ನಾನು ಹೇಳ್ತೀನಮ್ಮ, ನಾವಿಬ್ರು ಒಟ್ಟಿಗೆ ಹೋದ್ವಿ ಅನ್ನೋ ತಾನೇ ನಿಮ್ಮ ಪ್ರಶ್ನೆ.